ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಕ್ಷಯ ತೃತೀಯ ಯಾವತ್ತು ಬಂದಿದೆ, ಯಾವ ರೀತಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಕ್ಷಯ ತೃತೀಯ ಬಂದಿರೋದು ಇದೇ ಭಾನುವಾರ ಏಪ್ರಿಲ್ 19ನೇ ತಾರೀಕು 11 ಗಂಟೆ 45 ನಿಮಿಷಕ್ಕೆ ತೃತೀಯ ಶುರುವಾಗುತ್ತೆ. ಅದು ಮುಕ್ತಾಯವಾಗೋದು 20ನೇ ತಾರೀಕು ಸೋಮವಾರ 7 ಗಂಟೆ 25 ನಿಮಿಷಕ್ಕೆ ಬೆಳಗಿನ ಜಾವ ಅಕ್ಷಯ ತೃತೀಯ ಮುಕ್ತಾಯವಾಗುತ್ತೆ. ಇದು ನಾವು ಸೂರ್ಯೋದಯ ಗಣನೆಗೆ ತಗೊಂಡ್ರೆ ಸೋಮವಾರನೇ ಆಚರಣೆ ಮಾಡುವಂಥದ್ದು. ಭಾನುವಾರನೂ ಕೆಲವೊಬ್ಬರು ಮಾಡ್ತಾರೆ, 2 ದಿನ ಬೇಕಾದರೂ ಮಾಡ್ಬೋದು. ಭಾನುವಾರ ಸೋಮವಾರ ನಿಮ್ಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಮಾಡ್ಕೊಳ್ಳಿ. ಈ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನನ ಅಕ್ಷಯ ತೃತೀಯ ಅಂತ ಹೇಳಲಾಗುತ್ತೆ. ಈ ದಿನದಿಂದ ಬಸವ ಜಯಂತಿ ಬಂದಿರೋದರಿಂದ ಬಸವಣ್ಣವರ ಪೂಜೆ ಸಹ ಮಾಡಲಾಗುತ್ತೆ. ಈ ಅಕ್ಷಯ ತೃತೀಯ ದಿನ ಯಾವ ಥರ ಪೂಜೆ ಮಾಡಬೇಕು, ಲಕ್ಷ್ಮೀ ಪೂಜೆ ಆಗಲಿ ಅಥವಾ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕಂತ ಈಗ ನೋಡ್ತಾ ಹೋಗೋಣ. ಯಾವ ಸಮಯದಲ್ಲಿ ವಸ್ತುನ ಖರೀದಿ ಮಾಡಬೇಕು ಅಂತ ಹೇಳಿದರೆ, ನೀವು ಭಾನುವಾರ ಆದರೂ ಮಾಡ್ಬೋದು, ಇಲ್ಲ ಸೋಮವಾರ ಆದರೂ ಮಾಡ್ಬೋದು. ನೀವು ಟೈಮ್ ಇಲ್ಲ ಅಂದರೆ ಭಾನುವಾರನೇ ತಂದಿಟ್ಕೊಂಡ್ಬಿಟ್ಟು ಸಾಯಂಕಾಲ ಪೂಜೆಯನ್ನು ಮಾಡುವಂಥದ್ದು. ಯಾವ ವಸ್ತುಗಳನ್ನು ತೊಗೊಂಬಂದರೆ ನಮಗೆ ಲಕ್ಷ್ಮಿ ಒಲಿತಾಳೆ ಅಂತ ನೋಡೋದಾದರೆ, ಉಪ್ಪು, ಬಿಳಿ ಸಾಸಿವೆ ತೊಗೊಂಡು ಬನ್ನಿ. ಧಾನ್ಯಗಳು ಏನಾದರೂ ಪರವಾಗಿಲ್ಲ, ಅಕ್ಕಿ, ಗೋಧಿ, ರಾಗಿ ಈ ಥರ ಧಾನ್ಯ ಲಕ್ಷ್ಮಿ ಅಂತ ಹೇಳ್ತಾರಲ್ಲ, ಆ ಥರ ಧಾನ್ಯಗಳನ್ನಾದರೂ, ಸಕ್ಕರೆ, ಬೇಳೆ, ಇದು ನಮಗೆ ದಿನಸಿ ಸಾಮಾನು ನಿಮಗೆ ಉಪಯೋಗ ಬರುವಂಥದ್ದು ತೊಗೊಂಡು ಬರ್ಬೋದು. ಇನ್ನು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನೋಡೋದಾದರೆ ಕವಡೆ, ಗೋಮತಿ ಚಕ್ರ, ಶಂಖ, ಆನೆ, ಗುಲಗಂಜಿ ಈ ಥರದ್ದು ಏನಾದರೂ ಲಕ್ಷ್ಮಿಗೆ ಬೆಳ್ಳಿ ಕಾಯಿನು ಆ ಥರ ತಗೋಬೋದು. ನಿಮಗೆ ಅನುಕೂಲ ಇದೆ ದುಡ್ಡು ಕಾಸಲ್ಲಿ ಅಂತ ನೋಡಿದ್ರೆ ಬೆಳ್ಳಿ ಬಂಗಾರ ಖರೀದಿಯನ್ನು ಮಾಡ್ಬೋದು. ಅದು ನಿಮ್ಗೆ ಆಗಲ್ಲ ಬೆಳ್ಳಿ ಬಂಗಾರ ತೊಗೊಂಡ್ರೆ ಅಂತಂದರೆ ಧಾನ್ಯಗಳು ತರ್ಬೋದು. ಈ ಥರ ಲಕ್ಷ್ಮಿ ಸೇರಂತ ಸಿಗುತ್ತೆ, ಆ ಥರ ಸೇರನ್ನು ನೀವು ಬೇಕಾದ್ರೆ ತೊಗೋಬೋದು. ಇಲ್ಲ ಕಾಮಾಕ್ಷಿ ದೀಪ ತೊಗೋಬೋದು, ಅದು ಬೆಳ್ಳಿದಾದರೂ ಆಗಿರ್ಬೋದು, ಕಂಚಿಂದಾದರೂ ಆಗಿರ್ಬೋದು. ನಿಮ್ಗೆ ಏನಾದರೂ ಒಂದು ತೊಗೊಂಡ್ರೆ ಆ ದಿನ 3 ಪಟ್ಟಾಗುತ್ತೆ. ಅಂದರೆ ತೃತೀಯ ಅಲ್ವಾ, ಅಕ್ಷಯ ತೃತೀಯ ಆಗುತ್ತೆ. ನೀವು ಏನೇ ಒಂದು ವಸ್ತುಗಳನ್ನು ತೆಗೆದುಕೊಂಡ್ರೂ ಅದು ತೃತೀಯ ಆಗುತ್ತೆ, ದ್ವಿತೀಯ ಅಲ್ಲ ತೃತೀಯ, 3 ಪಟ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಈ ದಿನ ಯಾವ ಸಮಯವನ್ನು ನೋಡಲ್ಲ, ದಿನ ಪೂರ್ತಿ ಇರುತ್ತೆ. ನೀವು ಯಾವುದೋ ಒಳ್ಳೆ ಕೆಲಸ ಮಾಡೋದಾದರೆ, ನೀವು ಬೇರೆ ಮನೆ ಚೇಂಜ್ ಮಾಡೋದಾದರೆ ಚೇಂಜ್ ಮಾಡ್ಬೋದು, ಹಾಲು ಉಗ್ಸೋದಾದರೆ ಹಾಲು ಉಗ್ಸ್ಬೋದು. ಇಲ್ಲ ನೀವು ಹಸು ಆ ಥರ ಏನಾದರೂ ಕೊಂಡ್ಕೊಳ್ತೀರಾ ಅಂತಂದರೆ ಆ ದಿನ ತೊಗೊಳ್ಬೋದು. ಮುಹೂರ್ತ ಏನು ನೋಡುವಂಥ ಅವಶ್ಯಕತೆ ಇಲ್ಲ. ಬಾಡಿಗೆ ಮನೆ ಚೇಂಜ್ ಮಾಡೋದಾದರೂ ಮಾಡ್ಬೋದು, ಕಾರ್ ಖರೀದಿ ಮಾಡಬಹುದು. ಬೆಳ್ಳಿ ಬಂಗಾರ, ವಸ್ತ್ರ ತೊಗೊಂಡ್ರೆ 3 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ನೀವು ಚಿನ್ನ, ಬೆಳ್ಳಿ ಆ ಥರ ಏನಾದರೂ ಖರೀದಿ ಮಾಡಿದ್ರೆ ಅದು 3 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ದಿನಸಿ ಸಾಮಾನು ತೊಗೊಂಬಂದರೆ, ಧಾನ್ಯ ತೊಗೊಂಬಂದರೆ ಧನ ಹೆಚ್ಚಾಗುತ್ತೆ, 3 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಯಾವ ವಸ್ತುವನ್ನು ನೀವು ಆ ದಿನ ಖರೀದಿಯನ್ನು ಮಾಡಬೇಕು. ಇದಕ್ಕೆ ಯಾವುದೇ ಅಂತ ನಿರ್ಬಂಧ ಅಂತ ಇಲ್ಲ, ಸಮಯ ಅನ್ನೋದು ಇಲ್ಲ, ಆ ದಿನ ಪೂರ್ತಿ ಇರುತ್ತೆ. ಯಾವ ವಸ್ತುಗಳನ್ನು ತರಬಾರದು ಅಂತ ನೋಡೋದಾದರೆ, ಚರ್ಮಕ್ಕೆ ರಿಲೇಟೆಡ್ ಆಗಿರುವಂಥದ್ದು, ಕಬ್ಬಿಣದಕ್ಕೆ ರಿಲೇಟೆಡ್ ಆಗಿರುವಂಥದ್ದು, ಅಂದರೆ ಈ ಚಪ್ಪಲಿ ಆಗಲಿ, ಬ್ಯಾಗುಗಳಾಗಲಿ ಚರ್ಮದಿಂದ ಮಾಡಿರ್ತಕ್ಕಂಥದ್ದು, ಈ ಕಬ್ಬಿಣ ವಸ್ತುಗಳು, ಕುಡುಗಳು, ಚಾಕು, ಚೂರಿ ಆ ಥರದ್ದು ಆ ದಿನ ಅವಾಯ್ಡ್ ಮಾಡಿದರೆ ತುಂಬ ಸೂಕ್ತವಾದದ್ದು. ಇನ್ನು ಈ ದಿನ ರೋಹಿಣಿ ನಕ್ಷತ್ರ ಬಂದಿರೋದರಿಂದ ಅದು ಮಹಾ ನಕ್ಷತ್ರವಾಗಿದೆ. ಆ ಕಾರಣ ಯಾವುದೇ ಥರದಂಥ ರಾಹುಕಾಲ ಆ ಥರದ್ದು ಏನೂ ನೋಡಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ನೀವು ಪೂಜೆಯನ್ನು ಮಾಡುವಂಥದ್ದು. ನೀವೇನಾದರೂ ಬಂಗಾರ, ಬೆಳ್ಳಿ ಯಾವುದೇ ವಸ್ತುಗಳನ್ನು ತಗೊಂಡು ಬಂದರೆ ಫಸ್ಟು ನೀಟಾಗಿ ತೊಳೆದ್ಬಿಟ್ಟು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ, ಅದಕ್ಕೂ ಸ್ವಲ್ಪ ನೀರೆಲ್ಲ ಚಿಮ್ಮಿಸ್ಬಿಟ್ಟು ಗೋಗಂಜು ಆ ಥರ ಏನಾದರೂ ಹಾಕ್ಬಿಟ್ಟು ಆಮೇಲೆ ಅದನ್ನು ಉಪಯೋಗಿಸೋವಂಥದ್ದು. ಧಾನ್ಯಗಳನ್ನು ತಂದರೂ ಅಷ್ಟೇ ಸ್ವಲ್ಪ ನೀರನ್ನು ಚಿಮ್ಮಿಸ್ಬಿಟ್ಟು ಆಮೇಲೆ ಉಪಯೋಗ ಮಾಡುವಂಥದ್ದು. ಈಗ ಲಕ್ಷ್ಮೀ ಪೂಜೆ ಯಾವ ಥರ ಮಾಡಬೇಕು ಅಂತ ನೋಡೋದಾದರೆ, ಈ ದಿನ ಲಕ್ಷ್ಮೀ ಪೂಜೆಯನ್ನು ಕೆಲವೊಬ್ಬರು ಮಾಡ್ತಾರೆ. ಅದು ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಅಮಾವಾಸ್ಯೆ ಹಿಂದಿನ ದಿನವೇ ದೇವ್ರ ಮನೆಯನ್ನು ಶುದ್ಧ ಮಾಡ್ಕೊಳ್ಬೇಕು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಇವತ್ತೇನು ಮತ್ತೆ ತಿರ್ಗಾ ಶುದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಲಕ್ಷ್ಮೀ ಸೇರು, ಲಕ್ಷ್ಮೀ ಕುಂಭ ಅಂತ ತರ್ತಾರೆ. ಅದನ್ನು ತಂದುಬಿಟ್ಟು ಮಣ್ಣಿಂದ ಕುಂಭ ಆಗಿದ್ದರೆ ಅದನ್ನು ಅರಿಶಿಣದಿಂದ ಸ್ವಚ್ಛ ಮಾಡ್ಕೋಬೇಕು. ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು
ಮನೆಯಲ್ಲಿ ಕೆಳಗಡೆ ಒಂದು ಧಾನ್ಯ ಹಾಕಿವಿ, ಅದ್ರ ತುಂಬ ಅಕ್ಕಿ ತುಂಬಿಟ್ಟು ಅದರಲ್ಲಿ 11 21 ಕಾಯಿನ್ ಇಡಬೇಕಾಗುತ್ತೆ. ಇಟ್ಬಿಟ್ಟು ಅದನ್ನು ನಾವು ಲಕ್ಷ್ಮೀ ಸ್ವರೂಪವಾಗಿ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಲಕ್ಷ್ಮೀ ಸೇರು ಅಷ್ಟೇ, ಅದು ಬರುತ್ತೆ, ಕೇಳಿದರೆ ಸಿಗುತ್ತೆ. ಲಕ್ಷ್ಮೀ ಸೇರು ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ನಾವು ಸ್ಥಾಪನೆ ಮಾಡಬೇಕಾಗುತ್ತೆ. ಅದನ್ನು ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ತುಂಬ ಧಾನ್ಯ ಹಾಕಿ ಅದ್ರ ಮೇಲೆ 11 ಇಲ್ಲ 21 ಕಾಯಿನ್ ಹಾಕಿ ಲಕ್ಷ್ಮಿಗೆ ಪ್ರಿಯವಾದಂಥ ಕವಡೆ, ಗೋಮತಿ ಚಕ್ರ, ಶಂಖ ಚಕ್ರ, ಆ ಥರದ್ದು ಗುಲ್ಗಂಜಿ ಆ ಥರದ್ರಲ್ಲಿ ಅದರಲ್ಲಿ 6 ಹಾಕಿಬಿಟ್ಟು ಅದನ್ನು ಅದರಲ್ಲಿ ಲಕ್ಷ್ಮಿ ನೆಲೆಸಿರತಕ್ಕಂಥದ್ದು ಅದರಲ್ಲಿ ಆಹ್ವಾನ ಮಾಡಿ ಅದನ್ನು ಪೂಜೆಯನ್ನು ಮಾಡುವಂಥದ್ದು. ಕೆಳಗಡೆ ಪೀಠವನ್ನು ಶುದ್ಧ ಮಾಡಿಕೊಂಡು ಅದ್ರ ಮೇಲೆ ರಂಗೋಲಿ ಬಿಟ್ಟು ಈ ಲಕ್ಷ್ಮೀ ಕಳಸ ಅಥವಾ ಲಕ್ಷ್ಮೀ ಸೇರು ಅಥವಾ ಮಡಿಕೆ ಆಗಲಿ ಅದಕ್ಕೆ ಅದನ್ನು ಸ್ಥಾಪನೆ ಮಾಡುವಂಥದ್ದು. ಇದನ್ನು ಮಾಡಿ ಶ್ರೀ ಲಕ್ಷ್ಮಿನೇ ಸ್ವರೂಪಳಾಗಿ ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ಆ ಧಾನ್ಯವನ್ನು ಪೂಜೆಯನ್ನು ಮಾಡ್ತಕ್ಕಂಥ. ನೀವು ತಂದಿರೋಂಥ ಬೆಳ್ಳಿ ಬಂಗಾರ ಯಾವುದಾದ್ರೂ ವಸ್ತುಗಳಿದ್ದರೆ ಅದನ್ನು ಮುಂದಿಟ್ಟು ಪೂಜೆಯನ್ನು ಮಾಡುವಂಥದ್ದು. ಈ ದಿನ ಕಾಮಾಕ್ಷಿ ದೀಪ ತಗೊಂಡ್ರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲ ಅನ್ನೋರು ತೊಗೊಂಬಿಟ್ಟು ಆ ದಿನ ಮೊದಲನೇದಾಗಿ ದೀಪನ ಹಚ್ಚಬಹುದು. ಆದರೆ ತುಪ್ಪದ ದೀಪ ಹಚ್ಬೋದು. ನಮ್ಮ ಕೈಲಾಗಲ್ಲ ಅಂದರೆ ಮಾಮೂಲಿ ದೀಪನೇ ಹಚ್ಚಿ ಧೂಪ ದೀಪ ಮಾಡಿ ನೈವೇದ್ಯವನ್ನು ಮಾಡುವಂಥದ್ದು. ಇದು ಲಕ್ಷ್ಮಿಗೆ ಪ್ರಿಯವಾದಂಥದ್ದು. ಮನೆಯಲ್ಲೆಲ್ಲ ಅಲಂಕಾರ ಮಾಡಿ ಲಕ್ಷ್ಮಿಗೆ ಪ್ರಿಯವಾದದ್ದು. ಇನ್ನು ನೈವೇದ್ಯಕ್ಕೆ ಬರೋದಾದರೆ ಲಕ್ಷ್ಮಿಗೆ ಸಜ್ಜಿಕ, ಗೋಧಿ ಹುಗ್ಗಿ ಅಂತ ಹೇಳ್ತಾರಲ್ಲ, ಅದು ತುಂಬ ಪ್ರಿಯವಾದದ್ದು. ಅದನ್ನು ಬೇಕಾದ್ರೆ ನೈವೇದ್ಯವನ್ನು ಮಾಡಬಹುದು. ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು. ಹೂವು ಲಕ್ಷ್ಮಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ. ಕೆಂಪು ಹೂವು, ಮಲ್ಲಿಗೆ ಹೂವು ಇದು ಯಾವುದಾದ್ರೂ ಸಿಕ್ಕರೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಪೂಜೆಯನ್ನು ಮಾಡುವಂಥದ್ದು. ಧೂಪ ದೀಪ ನೈವೇದ್ಯ ಕಾಯಿನೇ ಒಡಿಬಹುದು. ಶುಭವಾಗಿ ಪೂಜೆಯನ್ನು ಮಾಡುವಂಥದ್ದು. ಇದಾಗಿತ್ತು ಇವತ್ತಿನ ವಿಷಯ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಅಕ್ಷಯ ತೃತೀಯ ಆರ್ಥಿಕ ಶುಭಾಶಯಗಳು. ಮುಹೂರ್ತ ಅಂತ ನೋಡಿದ್ರೆ ದಿನವಿಡೀ ಪೂಜೆಯನ್ನು ಮಾಡುವಂಥದ್ದು. ಎಲ್ಲರಿಗೂ ಧನ್ಯವಾದಗಳು.